ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಆ್ಯಕ್ಚುಲಿ ಇದು ಬಂದು ಮೇ 1 ವ್ಲಾಗ್ ಆಗಿದೆ. ಹಾಲಿಡೇ ಸಿಕ್ಕಿದ್ದಿದ್ದೆ ಮೇ 1 ಅಂತ ಹೇಳಿಬಿಟ್ಟು ನಾನು ನನ್ನ ಫ್ರೆಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಇವತ್ತು ಮ್ಯಾಂಗೋ ಮೇಳಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ಇದು ಬಂದು ಸಡನ್ ಪ್ಲ್ಯಾನ್ ಆಗಿತ್ತು. ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಜನನ ಕರ್ಕೊಂಡು ಜೊತೆಯಲ್ಲಿ ಗ್ಯಾಂಗ್ ಆಗಿ ಹೋಗ್ತಾ ಇದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಯುಸಿ ಇದ್ದಿದ್ದರಿಂದ ಸಿಕ್ಕಿದ್ದು ನಾವಿಬ್ಬರೇ ಅಂತ ಹೇಳಿಬಿಟ್ಟು ಸಿಗೋದೇ ಅಪ್ರೂಪ್ ಅಂತ ಹೋದ್ವಿ. ಬಟ್ ಆದರೆ 10 ಗಂಟೆಗೇ ಮ್ಯಾಂಗೋ ಮೇಳ ಇರುತ್ತೆ ಅಂದ್ಕೊಂಡ್ವಿ. ಹೋದರೆ ಅಲ್ಲಿ 10 ಗಂಟೆಗೆ ಇರಲಿಲ್ಲ. ಸೊ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ನಿಯರ್ ಬೈ ಚಿಕ್ಕಪೇಟೆಗೆ ಬಂದುಬಿಟ್ಟು ಶಾಪಿಂಗ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೇಳಿ ಇಬ್ಬರು ಸಡನ್ಲಿ ಶಾಪಿಂಗ್ ಸ್ಟ್ರೀಟ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಟ್ಕೊಂಡು ಹೋಗಿದ್ದೆ ಬೇರೆ, ಅಲ್ಲಿ ಆಗಿದೆ ಬೇರೆ. ಶಾಪಿಂಗ್ ಸ್ಟ್ರೀಟಲ್ಲೇ 3 ಅವರ್ಸ್ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು 10:30 ಹಂಗೆ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 1 o'clockವರೆಗೂ ಆಗೋಗಿತ್ತು ಮ್ಯಾಂಗೋ ಮೇಳಗೆ. ಸೊ ಇಲ್ಲಿ ಅಂತೂ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಕಂಪ್ಲೀಟಾಗಿ ನಾನು ಎಲ್ಲಿ ಶಾಪಿಂಗ್ ಮಾಡಿದೆ ಮತ್ತು ಯಾವ್ಯಾವ ಕಲೆಕ್ಷನ್ಸ್ನ ತೊಗೊಂಡೆ ಅಂತ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಫ್ರೀ ಮಾಡಿಕೊಂಡು ಆ ಲಾಗ್ನ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಅದರಲ್ಲೂ ಜೀನ್ಸ್ ಟಾಪ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾನು ಕೂಡ ಫಸ್ಟ್ ಟೈಮ್ ಅಂತ ಹೋಗಿದ್ದಿದ್ದು. ನಮಗೂ ಯಾವ ಸ್ಟ್ರೀಟ್ಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಸಡನ್ಲಿ ಆಗಿ ನಾನಿಂದ ಹೋಗಿದ್ದಾಗಿತ್ತು. ಇನ್ನು ಹೆಂಗಿದ್ರು ಟೈಮ್ ಪಾಸ್ ಮಾಡಬೇಕಲ್ಲ 1 o'clockವರೆಗೂ ಅಂತ ಹೇಳಿಬಿಟ್ಟು ಚಿಕ್ಕಪೇಟೆ ಶಾಪಿಂಗ್ ಸ್ಟ್ರೀಟಿಗೆ ಬಂದು ಇಲ್ಲೆಲ್ಲ ಶಾಪಿಂಗ್ನ ಮುಗಿಸ್ಕೊಂಡ್ವಿ. ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಇದನ್ನೆಲ್ಲ ಎತ್ಕೊಂಡು ಹೆಂಗಪ್ಪ ಮ್ಯಾಂಗೋ ಮೇಳಗೆ ಹೋಗೋದು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ವಾಯ್ಸ್ ಓವರ್ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮತ್ತೆ ಬಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಹೇಗೋ ಮ್ಯಾಂಗೋ ಮೇಳಕ್ಕೆ ರೀಚ್ ಆದ್ವಿ. ಬಟ್ ಫಸ್ಟು ನಾವು ಟ್ರೈ ಮಾಡಿದ್ದು ಬಲೂನ್ ಶೂಟ. ಇಲ್ಲಿ ಬಂದು 5 ಬಲೂನ್ಸ್ ಇಟ್ಟಿರ್ತಾರೆ. 5 ಬಲೂನ್ಸ್ನೂ ನಾವೇನಾದರೂ ಓಡಿದ್ರೆ ನಮಗೆ ಕುಕ್ಕರ್ ಕೊಡ್ತಾರೆ, ಇಲ್ಲ ಅಂದರೆ 750 rupees ಪ್ರೈಸ್ ಅಮೌಂಟಾಗಿ ಕೊಡ್ತಾರೆ. ಸೊ ಬಟ್ ಏನಾಯಿತು ಅಂತ ಅಂದರೆ ನನಗೆ ಆ್ಯಕ್ಚುಲಿ ಇಟ್ಟಾಗ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ನನಗೇನೋ ತೂಕ ಇದೆಯಲ್ಲಪ್ಪ ಅಂತ ಅನ್ನಿಸ್ತಿತ್ತು ಆ ಒಂದು ಗನ್ ಹಿಡ್ಕೊಂಡಾಗ. ಬಟ್ ಎನಿಥಿಂಗ್ ಫೈನ್. ಸ್ಟಾರ್ಟಿಂಗ್ ಕಂಟಿನ್ಯೂಸ್ ಆಗಿ 3 ಹೊಡೆದೆ, ಇನ್ನು 2 ಹೊಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ ಫೀಲ್ ಆಗ್ತಾಯಿದ್ವಿ, ಇನ್ನು 2 ಹೊಡೆದ್ಬಿಟ್ಟಿದ್ದಿದ್ರೆ 750 rupees ಇಲ್ಲ ಕುಕ್ಕರು ನಮಗೆ ಬರ್ತಿತ್ತು ಅಂತ ಹೇಳಿಬಿಟ್ಟು. ಎನಿವೇ ನಾನು ಕೂಡ ಟ್ರೈ ಮಾಡಿದೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಫ್ರೆಂಡ್ ಲೆಟ್ಸ್ ಟ್ರೈ, ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳು ಕೂಡ ಟ್ರೈ ಮಾಡಿದ್ಲು. ಬಟ್ ಸೇಮ್ ಥಿಂಗ್, ಅವಳಿಗೂ ಕೂಡ ಕಂಟಿನ್ಯೂಸ್ ಆಗಿ 3 ಹೊಡೆದು ರಿಮೈನಿಂಗ್ 2 ಹೊಡೆಯೋಕ್ಕೆ ಆಗಲಿಲ್ಲ, ಮಿಸ್ ಆಯಿತು. ಸೊ ತುಂಬಾ ಫೀಲ್ ಆದ್ವಿ, ಏನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ಏನೇನೆಲ್ಲ ಇದೆ ತಿನ್ನೋ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಬರ್ತಾಯಿದ್ದೀವಿ. ತುಂಬಾ ಶಾಪ್ಸ್ ಇಟ್ಟಿದ್ರು ಅಲ್ಲಿ. ಲೈಕ್ ಪರ್ಚೇಸಿಂಗಿಂದ ಕೂಡ ಇತ್ತು ಅಲ್ಲಿ. ನಿಮ್ಮ ಶೂಸ್, ಸ್ಲಿಪ್ಪರ್ಸ್, ಟಾಪ್ಸ್ ಆ್ಯಂಡ್ ಕುರ್ತೀಸ್ ಎಲ್ಲ ಜಾಸ್ತಿ ಕಾಟನ್ ಕಲೆಕ್ಷನ್ಸೇ ಇತ್ತು. ಸಮ್ಮರ್ ಅಲ್ವಾ, ಕಾಟನ್ ಕಲೆಕ್ಷನ್ಸು ಪ್ಯೂರ್ ಕಾಟನ್ ಇದೆ ಅಂತ ಹೇಳಿಬಿಟ್ಟು ತುಂಬಾ ಇಟ್ಟಿದ್ರು. ಸ್ಟಾರ್ಟಿಂಗು ಖಾಲಿ ಕಾಣಿಸ್ತಾ ಇತ್ತು, ಆಮೇಲೆ ಒಂದೊಂದೇ ಇಡ್ತಾಯಿದ್ರು. ಇದು ತುಂಬ ದೊಡ್ಡ ಗ್ರೌಂಡು, ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಈ ಒಂದು ಮ್ಯಾಂಗೋ ಮೇಳ ನಡೆದಿದ್ದು. ಸೊ ತುಂಬಾ ಚೆನ್ನಾಗಿ ಮ್ಯಾಂಗೋ ಮೇಳನ ನಡೆಸಿದ್ದಾರೆ. ಬಟ್ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫುಡ್ಸ್ ಕೂಡ ಸಿಗುತ್ತೆ. ಲೈಕ್ ನಿಮಗೆಲ್ಲ ಮ್ಯಾಂಗೋ ಅಲ್ಲಿ ಇಟ್ಟಿರುವಂತಹ ಫುಡ್ಸೇ ಸಿಗೋದು. ನಾವು ಕೂಡ ಇಲ್ಲಿ ತುಂಬಾ ಫುಡ್ನ ಟ್ರೈ ಮಾಡಿದ್ವಿ. ಬಟ್ ಆ್ಯಕ್ಚುಲಿ ಏನಂತ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮ್ಯಾಂಗೋ ಅಂತೂ ಯೂಶ್ವಲಿ ನಾವಂತ ಅಂದಾಗ ಆಬ್ವಿಯಸ್ಲಿ ಹುಳಿ ಇರುತ್ತೆ ಅಲ್ವಾ. ಸೊ ಎಲ್ಲ ಒಂದೊಂದು ಐಟಮ್ಸು ಹುಳಿ ಇತ್ತು. ಇನ್ನು ಜಿಲೇಬಿ ಸ್ವೀಟ್ಸಿಗೆ ಬಂದಾಗ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ ಕೇಸ್ ಏನಾದರೂ ನೀವು ಮ್ಯಾಂಗೋ ಮೇಳಕ್ಕೆ ಹೋಗಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಬೋದು. ನೋಡಿಸ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಒಂದು ಸ್ಟಾಲ್ಸ್ ಇದೆ ಅಂತ ಹೇಳಿಬಿಟ್ಟು. ತುಂಬಾ ಸ್ಟಾಲ್ಸ್ ಇಟ್ಟಿದ್ರು, ಎಲ್ಲ ಥರ ಇತ್ತು. ಬೇಲ್ಪುರಿಯಿಂದ ಹಿಡಿದು ಆ್ಯಂಡ್ ನಿಮಗೆ ಮ್ಯಾಂಗೋಲಿ ದೋಸೆ ಆಗ್ಬೋದು. ಏನು ಇಶ್ಯೂ ಅಂತ ಅಂದರೆ ತುಂಬಾ ಬಿಸಿಲಿತ್ತು. ಆ ಬಿಸಿಲಿಗೆ ನಿಜವಾಗೂ ತಿನ್ನಬೇಕಂತ ಅನಿಸಲ್ಲ, ಕುಡಿಬೇಕೇನಾದರೂ ಅನಿಸುತ್ತೆ. ಸೊ ಮ್ಯಾಂಗೋ ಲಸ್ಸಿ ಇತ್ತು ಆ್ಯಂಡ್ ಮ್ಯಾಂಗೋ ಮೊಜಿಟೋ ಎಲ್ಲ ಥರ ವೆರೈಟೀಸು ಇತ್ತು. ಯೂಶ್ವಲಿ ಮ್ಯಾಂಗೋ ಮೇಳ ಅಂದಮೇಲೆ ಮ್ಯಾಂಗೋ ಇರಲೇಬೇಕು. ಸೊ ಪ್ರತಿಯೊಂದು ಐಟಮಲ್ಲೂ ಮ್ಯಾಂಗೋನ ಇನ್ಕ್ಲೂಡ್ ಮಾಡಿದರು. ನಾವು ಯೂಶ್ವಲಿ ಮೇ 1 ಹೋಗಿರೋದ್ರಿಂದ ಅವತ್ತು ಕಾರ್ಮಿಕರ ದಿನಾಚರಣೆ. ಸೊ ಅವತ್ತು ಆಲ್ಮೋಸ್ಟ್ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಸೊ ತುಂಬಾ ಫ್ಯಾಮಿಲೀಸ್ ಬಂದಿದ್ದರು. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿನೇ ಬರಬೇಕಿತ್ತು. ಸೊ ಆ್ಯಕ್ಚುಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಬರಬೇಕಿತ್ತು ಅಂತ ನನಗೂ ಕೂಡ ಅನ್ನಿಸ್ತು. ಎನಿವೆ ಪರವಾಗಿಲ್ಲ. ಸೊ ಬಂದುಬಿಟ್ಟಿದ್ದೀವಿ. ಈಗ ಬಂದು ನಾವು ಆ್ಯಕ್ಚುಲಿ ಫಸ್ಟು ಟ್ರೈ ಮಾಡಿದ್ದು ಪಾನಿಪುರಿ. ಹುಡುಗಿರಿಗೆ ಫಸ್ಟ್ ಇಷ್ಟ ಆಗೋದೇ ಪಾನಿಪುರಿ. ಸೊ ಲೆಟ್ಸ್ ಟ್ರೈ ಅಂತ ಹೇಳಿಬಿಟ್ಟು ಮ್ಯಾಂಗೋ ಅಲ್ಲಿ ಪಾನಿಪುರಿನ ಟ್ರೈ ಮಾಡಿದ್ವಿ. ಹೇಗಿತ್ತು ಗೊತ್ತಾ ಟೇಸ್ಟು? ಆ್ಯಕ್ಚುಲಿ ಏನಂದರೆ ಅವರು ಬಟಾಣಿ ಹಾಕ್ತಾರಲ್ವ, ಬಟಾಣಿ ಜೊತೆಗೆ ಸಣ್ಣದಾಗಿ ಮ್ಯಾಂಗೋ ಮಾವಿನಕಾಯಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದರು. ಸೊ ಹೇಗಿರುತ್ತೆ ಟೇಸ್ಟ್? ನಾನೇನು ಅಂದ್ಕೊಂಡಿದ್ದೆ ಮ್ಯಾಂಗೋ ಪಾನಿಪುರಿ ಅಂದರೆ ಮೇ ಬಿ ಅವ್ರು ಕೊಡುವಂತಹ ಪಾನಿಯಲ್ಲಿ ಮೇ ಬಿ ಮ್ಯಾಂಗೋ ಇರುತ್ತೇನೋ ಅಂದ್ಕೊಂಡಿದ್ದೆ.
ಟೇಸ್ಟ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಹುಳಿ ಹುಳಿ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ ಪುರಿ ಟ್ರೈ ಮಾಡೋಣ ಮ್ಯಾಂಗೋಲಿ. ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಸೇಮ್ ಥಿಂಗ್, ಬಟಾಣಿ ಹಾಕೋ ಜಾಗದಲ್ಲಿ ಬಟಾಣಿ ಜೊತೆಗೆ ಅವರು ಮ್ಯಾಂಗೋನ ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹುಳಿಯಾಗಿ ಸಿಗಲಿ ಅಂತ ಹಾಕಿದರು. ಇದು ಕೂಡ ಚೆನ್ನಾಗೇ ಇತ್ತು, ಬಟ್ ಬಿಸಿಲಿಗೆ ತಿನ್ನೋಕ್ಕಾಗಲ್ಲ ಜಾಸ್ತಿ, ಸೊ ಒಂದೊಂದನ್ನು ತೊಗೊಂಡು ಟ್ರೈ ಮಾಡಿದ್ವಿ. ನೆಕ್ಸ್ಟು ಬನ್ ಕಾಂಗ್ರೆಸ್, ಮ್ಯಾಂಗೋ ಬನ್ ಕಾಂಗ್ರೆಸ್ಗೆ ಬಂದ್ವಿ. ಇದಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್. ನನಗೆ ತುಂಬ ಇಷ್ಟ ಆದಂತಹ ಒಂದು ಫುಡ್ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗೆ ಬನ್ ಕಾಂಗ್ರೆಸ್. ಅದಾದಮೇಲೆ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್ ನಾನು ತೊಗೊಂಡು, ನಾನು ಬಂದುಬಿಟ್ಟು ಚೇಪೆಕಾಯ್ದು ಗಾವಾ ಐಸ್ ಕ್ರೀಮ್ನ ತೊಗೊಂಡು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಟ್ಟಿದ್ರು, ಡಿಫ್ರೆಂಟಾಗಿತ್ತು. ಆಮೇಲೆ ಮ್ಯಾಂಗೋ ಜಿಲೇಬಿ, ಮ್ಯಾಂಗೋ ದೋಸೆ ಅದನ್ನೆಲ್ಲ ತೊಗೊಂಡು, ಆ್ಯಕ್ಚುಲಿ ಪಾರ್ಸೆಲ್ ತೊಗೊಂಡೆ ನಾನು ಮ್ಯಾಂಗೋ ಜಿಲೇಬಿ ಸ್ವೀಟ್ಸ್ಗೆ. ಅದಕ್ಕೆ ಕೂಡ ಇಷ್ಟುದ್ದ ಕ್ಯೂ ಇತ್ತು ಗೊತ್ತಾ, ತುಂಬಾ ಕ್ಯೂ ಇತ್ತು, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.